ಜೀವನದಲ್ಲಿ ಏನೋ ಸಾಧಿಸಬೇಕು ಅಂತ ಹಠ ಇದ್ರು ಕೈಗಳನ್ನ ಕಟ್ಕೊಂಡು ಜಸ್ಟ್ ಥಿಂಕ್ ಮಾಡ್ತಾ ಅಯ್ಯೋ ಏನು ಮಾಡೋಕ್ಕಾಗ್ತಿಲ್ವಿ ಅಂತ ಯೋಚನೆ ಮಾಡ್ತಿದ್ರು ಕೂಡ ನಿಮ್ಮನ್ನು ಕೈಲಾಗ್ದವರು ಅಂತ ನಿಮ್ಮಿಂದ ಏನೂ ಆಗಲ್ಲ ಅಂತ ಈ ಪ್ರಪಂಚ ನಿಮ್ಮನ್ನ ಕರೆಯುತ್ತೆ. ಆದ್ರೆ ಭಯ ಪಡದೆ ನಿನ್ನ ಪ್ರಯತ್ನವನ್ನ ನೀನು ಮಾಡು. ಮಹಾ ಆದ್ರೆ ಏನಾಗುತ್ತೆ, ಹೋದ್ರೆ ಹಣ ಹೋಗುತ್ತೆ, ಸೋಲ್ತೀರಾ, ಪ್ರಯತ್ನ ಪಟ್ಟ ಪ್ರತಿ ಸಾರಿ ಫೇಲ್ ಆಗ್ತೀರಾ. ಹೀಗೆ ನೀವು ಜೀವನದಲ್ಲಿ ಬೆಳೀತಿರುವ ಪ್ರತಿ ಸಾರಿ ಎಲ್ಲರೂ ನಿಮ್ಮನ್ನ ನೋಡಿ ಅಸಹ್ಯ ಮಾಡ್ತಾರೆ, ಅವಮಾನಿಸ್ತಾರೆ ಅಂತಾನೆ ಅಲ್ವಾ ನಿಮ್ಮ ಭಯ ಪೂರ್ತಿ. ನಿಮ್ಮ ಸುತ್ತಲೂ ಇರೋರು ಏನೋ ಅನ್ಕೋತಾರೆ ಅಂತ ಭಯ ಪಡ್ತಾ ಕೂತ್ಕೊಂಡ್ರು ಕೂಡ ನಿಮ್ಮನ್ನ ಏನೋ ಒಂದು ಅಂತಾನೆ ಇರ್ತಾರೆ. ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಪ್ರಯತ್ನವನ್ನು ಆರಂಭದಲ್ಲೇ ನಿಲ್ಲಿಸಿದ್ರೆ ನಿಲ್ಲೋದು ನಿಮ್ಮ ಜೀವನವೇ ಹೊರತು ಅವರ ಜೀವನವಲ್ಲ. ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡೋರ ಬಾಯಿ ಮುಚ್ಚಿಸಬೇಕು ಅಂದ್ರೆ ನಿನ್ನಲ್ಲಿ ಇರ್ಬೇಕಾಗಿದ್ದು ಸಾಧಿಸುವ ಛಲ, ಧೈರ್ಯ, ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ. ಇವು ನಿನ್ನಲ್ಲಿ ಇದ್ರೆ ಈ ಸೃಷ್ಟಿ ಪೂರ್ತಿ ನಿಮಗೆ ಶಿರಬಾಗುತ್ತೆ. ಅವ್ರೇನ್ ಅನ್ಕೊಳ್ತಾರೇನೋ ಇವ್ರೇನ್ ಅನ್ಕೊಳ್ತಾರೇನೋ ಅಂತ ಅನ್ಕೊಂಡು ನಿನ್ನ ಪ್ರಯತ್ನವನ್ನ ನೀನು ಬಿಡಬೇಡ. ಯಾರು ಏನೇ ಅನ್ಕೊಂಡ್ರು ಜೀವನದಲ್ಲಿ ಸೋತ ಪ್ರತಿ ಸಾರಿ ಮತ್ತೆ ಧೈರ್ಯದಿಂದ ಎದ್ದು ನಿನ್ನ ಪ್ರಯತ್ನವನ್ನು ನೀನು ಪ್ರಾಮಾಣಿಕವಾಗಿ ನೀನು ಮಾಡ್ತಾ ಮುಂದಕ್ಕೆ ಸಾಗ್ಬೇಕು. ಬೇರೆಯವರು ಅನ್ನೋ ಮಾತಿಗೆ ನಿನ್ನ ಸಮಯವನ್ನ ವೃಧಾ ಮಾಡಬೇಡ. ಅಸಲಿಗೆ ಬೇರೆಯವರು ನಿನ್ನ ಮುಂದೆ ಬಂದು ಮಾತನಾಡೋ ಸಮಯವನ್ನೇ ನೀನು ಅವರಿಗೆ ಕೊಡಬೇಡ. ನಿನಗಿರುವ ಕೆಲವು ಸಮಯವನ್ನ ನಿನಗೋಸ್ಕರ, ನಿನ್ನ ಗೆಲುವಿಗೋಸ್ಕರ ಕೊಡು. ಇವತ್ತಿನ ದಿನ ನೀನು ತೋರಿಸ್ತಿರುವ ಶ್ರದ್ಧೆ, ಶ್ರಮ, ಸಮಯ ಇವೆಲ್ಲವನ್ನೂ ಕೂಡ ನಿನ್ನ ಗುರಿಯ ಮೇಲೆ ಇಟ್ರೆ ಅದೇ ನಾಳೆಯ ವಿಜಯವಾಗಿ ಫಲಿತವನ್ನು ತೋರಿಸುತ್ತೆ. ನೀನು ಮಾಡ್ತಿರುವ ಪ್ರತಿ ಕೆಲಸವನ್ನ ಈ ಯೂನಿವರ್ಸ್ ಗುರುತಿಸುತ್ತೆ ಅಂತ ನೆನ್ಪಿರ್ಲಿ. ಈ ಸೃಷ್ಟಿಗೆ ಗೊತ್ತು ನೀನು ಮಾಡ್ತಿರುವ ಕೆಲಸಕ್ಕೆ ಎಷ್ಟು ಪ್ರತಿಫಲ ಕೊಡಬೇಕು ಅಂತ. ನಿನ್ನ ಆಲೋಚನೆ, ನಿನ್ನ ಆಚರಣೆ ಒಳ್ಳೆಯದಾಗಿದ್ರೆ ಈ ವಿಶ್ವಪೂರ್ತಿ ನಿನ್ನ ಜೊತೆಗೆ ಸೇರಿ ಅದಕ್ಕೆ ತಕ್ಕ ಪ್ರತಿಫಲವನ್ನ ನಿನಗೆ ಕೊಟ್ಟೇ ಕೊಡುತ್ತೆ. ನೀನು ಮಾಡ್ತಿರುವ ಯಾವ ಕೆಲಸವಾದ್ರೂ ಅದಕ್ಕೆ ತಕ್ಕ ಹಾಗೇನೆ ಅದರ ಪ್ರತಿಫಲ ಅನ್ನೋದು ಇರುತ್ತೆ. ನೀನು ಮಾಡ್ತಿರುವ ಪ್ರಯತ್ನಕ್ಕೆ ಎಷ್ಟೋ ಅಡೆತಡೆಗಳು ಬರ್ತಿದ್ದಾವೆ ಅಂತ ಭಯ ಪಡ್ತಾ ನಿಂತ್ಕೋಬೇಡ. ಜೀವನದಲ್ಲಿ ನಿನ್ನನ್ನೇ ನೀನು ಬಲಶಾಲಿಯಾಗಿ ಬದಲಾಯಿಸಿಕೊಳ್ಳೋಕೆ ಈ ವಿಶ್ವ ನಿನಗೆ ಕೊಡ್ತಿರುವ ಪರೀಕ್ಷೆ ಅಂತ ಸ್ವೀಕಾರ ಮಾಡು. ಈ ಎಲ್ಲಾ ಪರೀಕ್ಷೆಗಳನ್ನ ದಾಟುತ್ತಾ ಮುಂದಕ್ಕೆ ಸಾಗಿದ್ರೇನೆ ಉನ್ನತವಾದ ನಿಮ್ಮ ಲಕ್ಷ್ಯದ ಕಡೆ ನೀವು ಎದುರಿಸುತ್ತಿರುವ ಪರೀಕ್ಷೆಗಳೇ ಮುಂದೆ ನಿಮ್ಮ ಉನ್ನತಿಗೆ ಸುಲಭವಾದ ಮಾರ್ಗಗಳನ್ನ ಕ್ರಿಯೇಟ್ ಮಾಡ್ತವೆ. ಇವತ್ತು ನೀವು ಮಾಡ್ತಿರುವ ಕರ್ಮವೇ ನಾಳೆಯ ದಿನ ನೀವು ಪಡೆಯುವ ಫಲಿತವಾಗಿರುತ್ತೆ. ಈ ಕ್ಷಣದಲ್ಲಿ ನೀವು ಮಾಡ್ತಿರುವ ಪ್ರತಿ ಕೆಲಸ ನಾಳೆಯ ನಿಮ್ಮ ಭವಿಷ್ಯವನ್ನ ನಿರ್ಣಯಿಸುತ್ತೆ. ಸೊ ಇನ್ಮೇಲಾದ್ರೂ ಅವ್ರೇನ್ ಅನ್ಕೊಳ್ತಾರೇನೋ ಇವ್ರೇನ್ ಅನ್ಕೊಳ್ತಾರೇನೋ ಅನ್ನೋ ಥಿಂಕಿಂಗ್ ನ ಬಿಟ್ಟು ನೀವು ಏನ್ ಮಾಡ್ಬೇಕಂತಿದ್ರಿ ಅಂತ ಯೋಚನೆ ಮಾಡೋಕೆ ಶುರು ಮಾಡಿ. ಗುರಿ ನಿಂದು, ಆಚರಣೆ ಕೂಡ ನಿಂದು. ನಾಳೆ ದಿನ ನೀವು ಸೋತ್ರು ಮತ್ತೆ ಎದ್ದು ನಿಮ್ಮನ್ನ ನೀವು ಸಕ್ಸಸ್ ಮಾಡ್ಕೋಬೇಕಾಗಿರೋದು ಕೂಡ ನೀವೇನೆ. ಹಾಗಿದ್ದಾಗ ನಿಮ್ಮ ಸುತ್ತಲೂ ಇರೋರ ಮಾತುಗಳನ್ನ ತಲೆಗೆ ಯಾಕೆ ಹಾಕೊಳ್ತೀರಾ? ನಿಮ್ಮನ್ನ ಅವಮಾನ ಮಾಡೋರನ್ನ ನಿಮ್ಮಿಂದ ದೂರ ಇಡಿ. ನಿಮ್ಮನ್ನ ಹುರಿದಿಂಬಿಸೋರನ್ನ, ನಿಮ್ಮನ್ನ ಮೋಟಿವೇಟ್ ಮಾಡೋರನ್ನ ನಿಮ್ಮ ಸುತ್ತಲೂ ಇರೋ ಹಾಗೆ ನೋಡ್ಕೊಳ್ಳಿ. ನೀವು ಜೀವನದಲ್ಲಿ ಬೆಳೆಯೋದಕ್ಕೆ ಮಾಡುವ ಪ್ರಯತ್ನವನ್ನ ನಿಲ್ಲಿಸೋಕೆ ಎಷ್ಟೋ ಜನ ಪ್ರಯತ್ನಿಸ್ತಾರೆ. ಆದ್ರೆ ಅವನ್ನೆಲ್ಲ ದಾಟುತ್ತಾ ಒಂದೊಂದೇ ಹೆಜ್ಜೆನ ಮುಂದಕ್ಕೆ ಇಡ್ತಾ ನಿಮ್ಮ ಕೆಲಸವನ್ನ ನೀವು ಮಾಡ್ಕೊಳ್ತಾ ಹೋಗಿ. ಜೀವನದಲ್ಲಿ 80% ಜನ ಎಲ್ಲಿ ಸೋಲ್ತಿದ್ದಾರೆ ಗೊತ್ತಾ? ಯಾರು ಏನ್ ಅನ್ಕೊಳ್ತಾರೇನೋ ಅನ್ನೋ ಆಲೋಚನೆ ಮಾಡ್ತಾ ಕೂತ್ಕೊಂಡು ಭಯ ಪಡ್ತಾ ಏನು ಸ್ಟಾರ್ಟ್ ಮಾಡದೆ ಅಲ್ಲೇ ನಿಲ್ತಿದ್ದಾರೆ. ಯಾರು ನಿಮ್ಮ ಜೊತೆಗಿದ್ರು ಇಲ್ಲದೆ ಇದ್ರು, ಯಾರು ಸಹಾಯ ಮಾಡಿದ್ರು ಮಾಡದೇ ಇದ್ರು, ಯಾರು ನಿಮ್ಮನ್ನ ಗುರುತಿಸಿದ್ರು ಗುರುತಿಸದೇ ಇದ್ರು ಸರಿ, ನೀವು ಮಾಡ್ತಿರುವ ಪ್ರಯತ್ನ ಮಾತ್ರ ನಿಲ್ಬಾರ್ದು. ನೀವು ಮಾಡುವ ಪ್ರಯತ್ನದಲ್ಲಿ ಲೋಪ ಇಲ್ಲದೆ ಇದ್ರೆ ನಿಮ್ಮ ಫಲಿತದಲ್ಲಿ ಯಾವ ರೀತಿಯ ಕೂಡ ಲೋಪ ಇರೋದಿಲ್ಲ. ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ, ಯಾರು ಏನೇ ಅಂದ್ರು ಅನ್ನದೇ ಇದ್ರು ಈ ವಿಶ್ವ ನಿಮ್ಮನ್ನು ಯಾವಾಗ್ಲೂ ನೋಡ್ತಾನೆ ಇರುತ್ತೆ. ಈ ವಿಶ್ವದ ನಿಯಮದಿಂದ ಯಾರೊಬ್ಬರು ತಪ್ಪಿಸಿಕೊಳ್ಳೋಕೆ ಆಗಲ್ಲ. ನೀವು ಮಾಡುವ ಆಲೋಚನೆ, ನೀವು ಮಾಡುವ ಪ್ರಯತ್ನ, ನೀವು ಇಡುತ್ತಿರುವ ಹೆಜ್ಜೆ, ನೀವು ಮಾಡ್ತಿರುವ ಕೆಲಸ, ಕೊನೆಗೆ ನಿಮ್ಮಲ್ಲಿ ಇರುವ ಭಾವನೆಗಳನ್ನು ಕೂಡ ಈ ವಿಶ್ವ ಯಾವಾಗ್ಲೂ ಗಮನಿಸ್ತಾನೆ ಇರುತ್ತೆ. ಹಾಗೇನೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಕೂಡ ಕೊಡುತ್ತೆ. ಈ ಸೃಷ್ಟಿಯ ನಿಯಮದಿಂದ ಯಾರೊಬ್ಬರು ತಪ್ಪಿಸಿಕೊಳ್ಳೋಕೆ ಆಗೋದಿಲ್ಲ. ಸೊ ಈ ಒಂದು ವಿಷಯವನ್ನ ನೆನ್ಪಿಟ್ಕೊಂಡು ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾ ಮುಂದಕ್ಕೆ ಸಾಗಿ ನಿಮ್ಮ ಜೀವನವನ್ನ ಬ್ಯೂಟಿಫುಲ್ ಆಗಿ ಬದಲಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.